ಫ್ಯಾನ್ಸಿ ಡ್ರಾಮಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಅಮೆರಿಕಾದಲ್ಲಿ ನೆಲೆಸಿರುವಂತಹ ನಮ್ಮ ಕನ್ನಡಿಗರೇ ಹೇಗೆ ನಾಟಕದ ಗೀಳನ್ನು ಹಚ್ಚಿಕೊಂಡು ನಮ್ಮ ಕನ್ನಡದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತಹ ಕಾರ್ಯ ಮಾಡ್ತಾ ಇದ್ದಾರೆ, ಆ ತಂಡದೊಂದಿಗೆ ಮಾತನಾಡ್ತಾ ಇದ್ವಿ. ವಲೀಶ್ ಅವರೇ ಆಗಲೇ ಹೇಳ್ತಾ ಇದ್ವಿ ಎಷ್ಟು ಚಾಲೆಂಜಿಂಗ್ ಜಾಬ್ ನಿಮ್ಮದು, ಯಾಕಂದರೆ ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಹೋಗಬೇಕು, ನಿಮ್ಮ ವೃತ್ತಿಯನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋಂಥದ್ದು. ಆದರೆ ಈ ಗೀಳು ಒಂದೋ ಎರಡೋ ವರ್ಷ ಅಥವಾ ಒಂದೆರಡು ನಾಟಕಗಳಿಗೆ ನಿಂತು ಹೋಗಿದ್ರೆ ಬಹುಶಃ ನಾವೆಲ್ಲ ಇಲ್ಲಿ ಸೇರ್ತಿರ್ಲಿಲ್ವೇನೋ. 10 ವರ್ಷಗಳ ಕಾಲ ನಡ್ಸ್ಕೊಂಡು ಬಂದ್ರಲ್ಲ, ನಿಜಕ್ಕೂ ಒಬ್ಬ ಅದು ಹೆಂಗೆ ಅಂತ ನೀವು ಕರೆಕ್ಟಾಗಿ ಹೇಳಿದ್ರಿ. ಇದು ಇವತ್ತಿನ ದಿವಸ ಈ ವರ್ಷ ನಮಗೆ 10ನೇ ವರ್ಷದ ವಾರ್ಷಿಕೋತ್ಸವ. ಇಲ್ಲಿವರೆಗೆ 9 ನಾಟಕಗಳನ್ನ ಆಡಿದ್ದೇವೆ. ಅಂದರೆ ಬಹುಶಃ ಆಲ್ಮೋಸ್ಟ್ ಒಂದು ವರ್ಷಕ್ಕೆ ಒಂದು ನಾಟಕ ಲೆಕ್ಕ ಆಯಿತು. ಸೊ ಇದ್ರ ರೀತಿ ಮಾಡ್ತಿದ್ದೀವಿ. ಅದು ಹೇಗೆ ನಡೀತಿದೆ ಅಂತ ನನಗೆ ಗೊತ್ತಿಲ್ಲ, ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಮಾಡ್ತಿರೋದು ಅಷ್ಟೇ. ನನ್ನ ಹುಚ್ಚು ನಾನು ಕೇಳಿಸ್ಕೊಂಡು ಅವ್ರಿಗೂ ಹಚ್ಚಿ ಅವ್ರನ್ನ ಕರ್ಕೊಂಡು ಮಾಡ್ಕೊತಿರೋದು ಎಲ್ಲ ಸಲ್ಲಬೇಕಾಗಿದ್ದು ನನ್ನ ಫ್ರೆಂಡ್ಸ್ಗಳಿಗೆ. ಸೊ ಅವ್ರುಗಳು ನಾಟಕ ಮಾಡೋದನ್ನು ಅವ್ರಿಗೆ ನಾನು ಅದನ್ನು ಅವ್ರಿಗೆ ಸಲ್ಲಿಸ್ತೇನೆ. ಯಾಕೆಂದರೆ ನನಗಿಂತ ಹೆಚ್ಚಾಗಿ ಅವ್ರಿಗಿರ್ಬೇಕಲ್ವಾ, ನನಗೇನೋ ಇರುತ್ತೆ, ನಾನು ಎಲ್ಲರನ್ನೂ ಕರ್ಕೊಂಡ್ಬರ್ಬೋದು, ಬಟ್ ಅವ್ರಿಗೂ ಬರಬೇಕಲ್ಲ. ಇದು ತುಂಬಾ ರಿಸ್ಕ್. ಇದು ಪೊಲೀಸ್ನವ್ರು ಬಂದು ಫಸ್ಟ್ ನನ್ನ ಮೇಲೆ ಸಸ್ಪೆಕ್ಟ್ ಮಾಡ್ತಾರೆ. ನನಗೆ ಇದು ಗೋಜಿಲ್ಲ ಬೇಡ. ಇದು ಒಂದು ಪಕ್ಷ ನಿನ್ನ ಮೇಲೆ ಡೌಟ್ ಮಾಡಿ ನೀನೇನಾದ್ರು ಪೊಲೀಸ್ಗೆ ಹೋದ್ರೆ ಆವಾಗ ಈ ಪತ್ರ ಹೆಲ್ಪ್ ಬರುತ್ತೆ. ಏನದು? ಈ ಪತ್ರ ನಿನ್ನ ಗಂಡ ನಿನ್ನ ಫ್ರೆಂಡ್ ಲಾಯರ್ ಬರೆದಿರುವಂತಹ ಸೂಯಿಸೈಡ್ ನೋಟ್. ಕೊಡು ನಾ ಪತ್ರ, ನಾ ಓದ್ತೀನಿ. ನನಗೂ ಓದಕ್ ಬರುತ್ತಮ್ಮಣ್ಣಿ. ಇದ್ರಲ್ಲಿ ಏನೇನು ಬರ್ದಿದ್ದಾನೆ ಅಂತಂದ್ರೆ ನಿನಗೆ ಹೇಳಿದ್ದೆಲ್ಲ ಬರ್ದಿದ್ದಾನೆ, ಆದ್ರೆ ಒಂದೇ ಒಂದು ಎಕ್ಸ್ಟ್ರಾ ಬರ್ದಿದ್ದಾನೆ. ಅದು ಓದ್ತೀನಿ, ಕೇಳಿಲ್ಲಿ. ಅದೇ ಅಂತ ನಿಮ್ಮ ತಂಡದಲ್ಲಿ 26 ಜನ ಅಂತಂದ್ರೆ 26 ಜನ. ನಾವು ಒಂದು ಸಮಯದಲ್ಲಿ ನಾವು 26 ಜನ ಆರ್ಟಿಸ್ಟ್ಗಳಿದ್ವು, 15 ಜನ ಸಂಗೀತಗಾರರಿದ್ವು. ಅಂದ್ರೆ ಸಂಗೀತ ಹೇಳಿದವರಿದ್ರು. ಸೊ ಅಷ್ಟು ಜನ ಇದ್ವು ಒಂದು ಟ್ರೂಪಲ್ಲಿ. ಸೊ ಆ ಥರ ಅಂದರೆ ನಾವು ಒಂದು ಆ ಥರ ನಮ್ಮಲ್ಲಿ ತಂಡದಲ್ಲಿ 26 ಜನ ಯಾವಾಗ ಸೇರ್ತಾರೆ ಅನ್ನೋ ಥರ ಅಲ್ಲ. ಸೊ ನಾವು ಆಗಾಗ್ಗೆ ಸೇರ್ತಾ ಇರ್ತೀವಿ. ಒಂದು 12 ಜನ ಇದ್ದೀವಿ, ಒಂದು 12 ಜನ ಯಾವಾಗಲೂ ಸೇರ್ತೀವಿ. ಮಿಕ್ಕವರೆಲ್ಲ ಯಾವ ನಾಟಕಕ್ಕೆ ಬರ್ತಾರೋ ಆ ನಾಟಕಕ್ಕೆ ಬಂದು ಸೇರ್ಕೋತಾರೆ. ಆ ಥರ ಹಾಗೆ ಮಾಡ್ತೀವಿ. ಸೊ ವಲೀಶ್ ಅವರ ಹುಚ್ಚು ನಿಮ್ಗೂ ಈಗ ಅಂಟ್ಕೊಂಡಿದೆ ಅಂತ ಹೇಳ್ತಾ ಇದ್ರಿ. ಸೊ ವಲೀಶ್ ಅವ್ರಿಗೆ ಯಾವತ್ತಾರು ಬೈಕೊಂಡಿದ್ಯಾ, ಏನ್ ಹುಚ್ಚು ಹಚ್ಚಿಸ್ಬಿಟ್ರಪ್ಪ ಬಿಡಕ್ ಆಗ್ತಿಲ್ಲ ಅಂತ? ಅದೆಲ್ಲ ಆಗೇ ಇದೆ. ಬೈದು ಆಗಿದೆ, ಬೈಸ್ಕೊಂಡಾಗಿದೆ, ಅದು ಆಗ್ತಾನೆ ಇರುತ್ತೆ ಅದು. ಸೊ ಅದೇನು ಹೊಸದೇನಲ್ಲ ಅದು. ಅಂದ್ರೆ ಏನಂತಂದ್ರೆ ನಮ್ಗೇನು ಇಷ್ಟ ಆಗುತ್ತೆ ಅಂತಂದ್ರೆ ನಾಟಕ ದಿಸ್ ಇಸ್ ಅ ಚಾಲೆಂಜ್. ಓಕೆ, ದಿನ ಕೆಲಸ ಹೆಂಗೋ ಮಾಡ್ಬಿಡ್ತೀವಿ, ಅದು ದಿನ ಮಾಡೋದ್ರಿಂದ ಕಷ್ಟ ಆಗೋದಿಲ್ಲ. ಇದು ಬಂದು ಹೊಸ ಥರ, ಬೇರೆ ಥರ, ಎಲ್ಲಾನು ಒಂದೇ ಥರ ನಾಟಕಗಳು ಅಲ್ಲ, ಎಲ್ಲ ಬೇರೆ ಬೇರೆ ಥರ ಆಗುತ್ತೆ. ಒಂದು ಈಗ ಮಾಡ್ತಾ ಇರೋದು ಒಂದು ಮರ್ಡರ್ ಮಿಸ್ಟ್ರಿ, ಇನ್ನೊಂದು ಹಾಸ್ಯ, ಎಲ್ಲಾನು ಬೇರೆ ಥರ. ಅದು ಸ್ವಲ್ಪ ಅಳವಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದೇ ಬೈಸ್ಕೊಂಡು ಮಾಡ್ತಾ ಇರ್ತೀವಿ ಹಾಗೆ ಹೆಚ್ಚು ಕಮ್ಮಿ ಅಂತ. ಇಟ್ಸ್ ಎ ಗುಡ್ ಚಾಲೆಂಜ್ ಅಂಡ್ ವಿ ಎಂಜಾಯ್ ದ್ಯಾಟ್. ಹೇಳ್ದಲ್ಲ, ಇದು ಯಾವಾಗ ಶುರು ಆಯ್ತು ಅಂತ ಗೊತ್ತಿಲ್ಲ, ಯಾವಾಗ ನಿಲ್ಲತ್ತೆ ಅಂತ ಗೊತ್ತಿಲ್ಲ, ನಡ್ಕೊಂಡು ಹೋಗ್ತಾ ಇದೆ. ಎಷ್ಟು ದಿವಸ ನಡೆಯುತ್ತೆ ನಡೀಲಿ. ವಿ ಆರ್ ಹ್ಯಾವಿಂಗ್ ಫನ್. ಇಟ್ಸ್ ಅ ಲಾಂಗ್ ರೈಡ್. ಹೋಪ್ಫುಲಿ ಇಟ್ಸ್ ಗೋನ್ ಬಿ ಅ ಲಾಂಗ್ ರೈಡ್. ಹಾದಿ ಜಾಯ್ಫುಲ್ ಆಗಿದ್ರೆ ಬಿಡಿ, ಎಷ್ಟು ವರ್ಷ ಸಾಗಿದ್ರು ಯಾರಿಗೂ ಏನು ಗೊತ್ತೇ ಆಗಲ್ಲ ಅನ್ಸುತ್ತೆ. ಜಗನ್ನಾಥ್ ಅವರೇ, 10 ವರ್ಷಗಳಿಂದ ಮಾಡ್ಕೊಂಡು ಬರ್ತಿರುವಂತಹ ನಾಟಕಗಳು ಒಂದಕ್ಕಿಂತ ಒಂದು ನಾಟಕ ಡಿಫ್ರೆಂಟ್ ಇರುತ್ತೆ. ಇಂಗ್ಲಿಷ್ ನಾಟಕಗಳನ್ನ ಬಹಳ ಜನ ಅಂದ್ರೆ ಅದ್ರ ಬಗ್ಗೆ ಒಲವನ್ನು ತೋರುವಂತಹ ಕಾಲ ಇದು. ಅಂಥದ್ರಲ್ಲಿ ನೀವಿರುವಂಥದ್ದು ಅಮೆರಿಕಾದಲ್ಲಿ, ಆದರೂ ಕೂಡ ಕನ್ನಡದ ನಾಟಕಗಳ ಬಗ್ಗೆ ಆ ಗೀಳು, ಆ ಹುಚ್ಚು ಇದ್ದೇ ಇದೆ. ಸೊ ಅದು ಹೆಂಗೆ ಅಂತ? ಅದು ಹೆಂಗೆ ಅಂದರೆ, ಕನ್ನಡ ಲ್ಯಾಂಗ್ವೇಜ್ ಏನಿದೆ ಅಲ್ಲಿ ನಾವು ಕನ್ನಡ ಟೀಚು ಮಾಡ್ತೀನಿ. 15 ವರ್ಷದಿಂದ ಕನ್ನಡ ಕ್ಲಾಸ್ಗಳು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ. ಬಟ್ ಅದು ಕ್ಲಾಸಲ್ಲಿ ಬರೆಯೋದು, ಓದೋದು ಎಲ್ಲ ಮಾಡ್ತಾರೆ. ಬಟ್ ಸ್ಟಿಲ್ ಅವರು ಡ್ರಾಮಾ ಮಾಡ್ತಾರೆ. ಡ್ರಾಮಾ ಮಾಡೋದ್ರಿಂದ ಅವರು ಕನ್ನಡ ಭಾಷೆ ಕಲಿತಾರೆ, ಎಲ್ಲ ಮಾಡುತ್ತಾರೆ. ಬಟ್ ನನಗೇನು ಯಾವುದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಂದರೆ, ಅವರು ಈ ಚೌಕಟ್ಟಲ್ಲಿ ಯಾವತ್ತೂ ಎಕ್ಸ್ಪೋಸ್ ಆಗಿಲ್ಲ. ಅಲ್ಲಿನ ಮಕ್ಕಳು ಲೈಕ್ 5 ವರ್ಷದಿಂದ 18 ವರ್ಷದವರು ಹುಡುಗರು ನಮ್ಮ ಕ್ಲಾಸ್ಗಳಲ್ಲಿ ಇರ್ತಾರೆ. ಅವ್ರಿಗೆ ಈ ಥರ ನಾವು ಸ್ಟೇಜ್ ಮೇಲೆ ಮಾಡಿ ತೋರಿಸಿದ್ರೆ ಅವ್ರಿಗೆ ಹಿಂಗೂ ಮಾಡ್ಬೋದಲ್ಲ, ನಾಡಿಂದ ಅಳವಡಿಸ್ಕೋಬೋದಲ್ಲ, ನನ್ನ ಸ್ಕೂಲ್ ಡ್ರಾಮಲ್ಲಿ ಈ ಥರ ಮಾಡ್ಬೋದಲ್ಲ ಅಂತ ಐಡಿಯಾಗಳು ಅವ್ರಿಗೆ ಬರುತ್ತೆ. ಸೊ ಈ ರೀತಿ ಒಂಥರ ಇದು ಇಟ್ಸ್ ಎ ಲಾಂಗ್ ಜರ್ನಿ. ಸೋಮ ಅವ್ರು ಹೇಳ್ದಂಗೆ, ಬಟ್ ವಿ ಆರ್ ಆಲ್ ರಿಯಲಿ ಎಂಜಾಯಿಂಗ್ ಇಟ್. ಇಟ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಗಳು ಹೇಗೆ ಅದನ್ನು ತಗೊಂಡ್ರು? ಬಹಳ ಒಳ್ಳೆ ಕ್ವಶನ್, $1 million ಕ್ವಶನ್. ಸದ್ಯ ನನ್ನ ಹೆಂಡತಿ ಇವತ್ತು ಬಂದಿಲ್ಲ ಈ ಸ್ಟುಡಿಯೋಗೆ. ಕಂಪ್ಲೇಂಟ್ ಮಾಡ್ತಿಲ್ಲ ಗೊತ್ತಿಲ್ಲ. ನಾನು ಸಿವಿಲ್ ಇಂಜಿನಿಯರ್ ಬೈ ಪ್ರೊಫೆಷನ್. ಸೊ ಮಂಡೇ ಥ್ರೂ ಫ್ರೈಡೇ ನಾನು ಸೈಟ್ ವಿಸಿಟ್ಸು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ ಲಾಸ್ ಆಂಜಲೀಸ್ ಅಲ್ಲಿ ಕೆಲಸ ಮಾಡ್ತೀನಿ. ಬ್ರಿಡ್ಜ್ ಡಿಸೈನ್ ಎಲ್ಲ ಮಾಡ್ತೀನಿ. ಸೊ
ತುಂಬ ಬ್ಯುಸಿಯಾಗೇ ಇರ್ತೀನಿ. ಬಟ್ ಫ್ರೈಡೇ ಈವ್ನಿಂಗ್ ಬಂದರೆ, ಸೊ ಫ್ರೈಡೇ ಈ ಡ್ರಾಮಾಗಳು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ವಿಲ್ ಹ್ಯಾವ್ ಎ ಬೂಟ್ ಕ್ಯಾಂಪ್ ಇನ್ ವಲ್ಲೀಶ ಶಾಸ್ತ್ರಿ ಸಾಫ್ಸ್. ಸೊ ಫ್ರೈಡೇ ನೈಟ್ ಅರೌಂಡ್ 7:30 ಬಂದರೆ ಅವತ್ತು ನೈಟ್ ಪೂರ್ತಿ ಮಾಡಿ, ದೆನ್ ಸ್ಯಾಟರ್ಡೆ ಬೆಳಗ್ಗೆಯಿಂದ ಶುರು ಮಾಡಿ ಮಧ್ಯಾಹ್ನ ಹೋಗಿ ಮುಖ ತೋರಿಸೋದು ಮನೆಗೆ. ಬಟ್ ದೇ ಆರ್ ಸಪೋರ್ಟಿಂಗ್ ಅಸ್ ಟು ಡೂ ದಿಸ್ ಆಲ್ ದಿಸ್ ಥಿಂಗ್ಸ್. ಫಸ್ಟ್ ವಿ ಶುಡ್ ಥ್ಯಾಂಕ್ ದೆಮ್. ಸೊ ಯಾಕೆ ಅಂತಂದರೆ ಮನೇಲಿ ಎಲ್ರಿಗೂ, ಹೆಂಡತಿಗೂ ಅಷ್ಟೇ, ಮಕ್ಕಳಿಗೂ ಅಷ್ಟೇ, ಅವ್ರಿಗೆ ಫಸ್ಟ್ ಥ್ಯಾಂಕ್ ಹೇಳಬೇಕು. ಯಾಕೆಂದ್ರೆ ಅವ್ರು ಏನಾದ್ರು ಬೇಡ ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾನು ಹುಚ್ಚು ಉಳಿತಿರ್ಲಿಲ್ಲ, ಅವ್ರಿಗೂ ಹುಚ್ಚು ಅಲ್ಲ, ಅದು ಸ್ಟೇಜ್ ಮೇಲಿನ ಡ್ರಾಮಾ ಹೋಗಿ ಅನಿವಾಸಿ ಡ್ರಾಮಾ ಮನೆಯಲ್ಲಿ ಆಗಿರೋದು. ಮನೆಯಲ್ಲಿ ಇವಾಗಲೂ ಆಗುತ್ತೆ, ಅದ್ರ ಆಗತ್ತೆ ಸಣ್ಣ ಪುಟ್ಟದ್ದು ಆಗಿದ್ದಿದ್ಯಾ? ಮತ್ತೆ ಅದಾಗಲೇ ಹೇಗಾಗತ್ತೆ ಹೇಳಿ, ಅದಾಗಲೇಬೇಕಾದ್ರೆ. ಅಲ್ಲ, ಅವ್ರು ಹೇಳಿದಂಗೆ ಶುಕ್ರವಾರದ ನಂತರ ಪ್ಲಾನ್ಸ್ ಆಗುತ್ತೆ, ಸ್ಯಾಟರ್ಡೇ ಸಂಡೇಸ್ ಎಲ್ಲಿ ಹೋಗೋದು, ಯಾವ ರೀತಿ ಔಟ್ಸೈಡ್ ಹೋಗಿ ಎಂಜಾಯ್ ಮಾಡುವಂತ ಅಂತ ಫ್ಯಾಮಿಲಿ ಪ್ಲಾನಿಂಗ್ ನಡೀತಾ ಇರ್ತವೆ, ಪ್ಲಾನ್ಸ್ ಮಾಡ್ತಿರ್ತೀರಿ, ಹೊರಗಡೆ ಹೋಗಿ ಮಾಡ್ಬೇಕು, ಎಂಜಾಯ್ ಮಾಡಬೇಕು ಅಂತ. ಆ ಸಮಯದಲ್ಲಿ ನೀವು ಡ್ರಾಮಾ ಪ್ಲಾನಿಂಗ್ ನಡೀತಿರ್ತವೆ. ಹೌದು, ಅದೆಲ್ಲ ಅವ್ರು ಪ್ಲಾನ್ ಮಾಡ್ಕೋತಾ ಇರ್ತಾರೆ, ಅವ್ರದ್ದು ನಾವು ಬೇರೆನೇ ಪ್ಲಾನ್ ಮಾಡ್ತಾ ಇರ್ತೀವಿ. ಬಟ್ ನೋ, ವಿ ಹ್ಯಾವ್ ಗಾಟ್ ಎ ಪ್ರಿಟಿ ಗುಡ್ ಸಪೋರ್ಟ್ ಗ್ರೂಪ್ ಅದು. ಯಾಕೆಂದರೆ ಹರ್ ಹಸ್ಬೆಂಡ್, ಮೈ ವೈಫ್, ಹಿಸ್ ವೈಫ್, ಐ ಮೀನ್ ವಿ ಆರ್ ಆಲ್ ಫ್ರೆಂಡ್ಸ್ ಟು ಬಿಗಿನ್ ವಿತ್. ಸೊ ನಾವು ನಾಟಕ ಬಿಟ್ಟು ಬೇರೇನೂ ಜೊತೆನೂ ಚೆನ್ನಾಗಿ ಮಾಡ್ಕೊಂಡು ಬರ್ತೀವಿ, ಅದು ಮುಖ್ಯ. ಅದು ನಾವು ಈ ಕಡೆ ಏನೋ ಮಾಡ್ಕೊಡ್ತಾರೆ, ಅವ್ರು ಸೇರ್ಕೊಂಡು ಏನೋ ಮಾಡ್ಕೊಳ್ತಾ ಇರ್ತಾರೆ ಆ ಕಡೆ. ದಟ್ಸ್ ಎ ಪ್ರಿಟಿ ಗುಡ್ ಗ್ರೂಪ್ ಆಫ್ ಪೀಪಲ್ ದಟ್ ವಿ ಹ್ಯಾವ್. ಅದು ನಮಗೆ ಅದರಿಂದ ನಮಗೆ ತುಂಬ ಈಸಿ ಆಗ್ತದೆ. ಸೊ ಕವಿತಾ ಅವರೇ, ನಿಮ್ಗೆ ಇವಾಗ ಡೈಲಾಗ್ಸ್ ಎಲ್ಲ ಯಾವಾಗ ರಿಹರ್ಸ್ ಮಾಡ್ತೀರಿ? ಟ್ರೀಟ್ಮೆಂಟ್ ಕೊಡುವಾಗ್ಲಾ? ಇಲ್ಲ, ಕಾರಲ್ಲಿ ಡ್ರೈವ್ ಮಾಡುವಾಗ. ಓಕೆ, ಅದು ದಟ್ಸ್ ಅ ಗುಡ್ ಟೈಮ್, ನಮಗೆ ಯಾರು ಡಿಸ್ಟರ್ಬ್ ಮಾಡಲ್ಲ. ಮತ್ತೆ ಕಾನ್ಫರೆನ್ಸ್ ಕಾಲ್ಸ್ ಮಾಡ್ತೀವಲ್ಲ, ದಟ್ ಇಸ್ ಅ ಗುಡ್ ಟೈಮ್. ಅಲ್ಲ, ಈಗ ಕಾರ್ ಎಲ್ಲಿ ನೋಡಿ ಕಾರ್ ಅಂತ ಅಮೇರಿಕಾ ಇದು ಹಾಡುಗಳನ್ನ ಕೇಳಿದೀವಿ, ಕಾರಲ್ಲಿ ಮೇಕಪ್ ಮಾಡ್ಕೋತಾರೆ ಅಂತ ಕೇಳಿದ್ದೆ, ಬಟ್ ಕಾರಲ್ಲೇ ಡೈಲಾಗ್ ರಿಹರ್ಸಲ್ ಅಂತ ಈಗ ಗೊತ್ತಾಗ್ತಿದೆ. ನಮ್ಮ ಡೈಲಾಗ್ಸ್ ನಾವು ಹೇಳ್ಬೋದು, ಬಟ್ ಬೇರೆಯವ್ರದನ್ನ ವಿ ಜಸ್ಟ್ ಹ್ಯಾವ್ ಟು ಗಿವ್ ಇಟ್ ಅ ಲಿಟಲ್ ಟೈಮ್ ಅಂಡ್ ದೆನ್ ರಿಪೀಟ್ ಯುವರ್ ಡೈಲಾಗ್ ಅಷ್ಟೇ, ಆ ಥರ. ಓಕೆ, ಸೊ ಆ ರೀತಿ ನಡ್ಕೊಂಡು ಬರ್ತಾ ಇರುವಂಥದ್ದು. ಅದೇ ಚಾಲೆಂಜಲ್ಲಿ ಇನ್ನೂ ಚಾಲೆಂಜ್ಗಳು ಏನೇನಂತಂದರೆ, ಈಗ ಪ್ರೊಫೆಷನಲ್ ಆಗಿ ನಾವೇನು ಮಂಡೇ ಟು ಥರ್ಸ್ಡೇ ಅಟ್ಲೀಸ್ಟ್ ವಿ ಕೆನಾಟ್ ಟಚ್ ಎನಿಬಡಿ. ದೇರ್ ಆಲ್ ಬ್ಯುಸಿ ಫ್ರಮ್ ಮಾರ್ನಿಂಗ್ 5 o'clock to 10 o'clock ಅಂತ. 5 ಗಂಟೆ ಬಿಟ್ಟರೆ ಮನೆ ಡ್ರೈವ್ ಮಾಡಿಕೊಂಡು 10 ಗಂಟೆವರೆಗೂ ಯಾರನ್ನು ಮಾತಾಡ್ಸೋಕ್ಕೂ ಟೈಮ್ ಇರಲ್ಲ. ಸೊ ಅದು ನಮ್ಮದು ಬ್ರೆಡ್ ಆ್ಯಂಡ್ ಬಟರ್. ಹವ್ಯಾಸ, ಯಾಕಂದ್ರೆ ನಿಮ್ಮ ವೃತ್ತಿ ಬೇರೆ ಇರೋದ್ರಿಂದ ಅದರ ಕಡೆ ಗಮನ. ಈ ಕನ್ನಡ ನಾಟಕನ ವೃತ್ತಿ ಮಾಡೋದು ಒಂದು ಕನಸು ಇಲ್ಲ ಸಹ, ಆಯ್ತಾ. ಸೊ ಅದು ಬೇರೆ ತಿಳ್ಕೊಬೋದು, ಏನು ಬರೀ ನಾಟಕ ಆಡ್ಕೊಂಡಿದ್ದಾರೆ ಅಂತ. ಇಲ್ಲ, ನಾವು ನಾಟಕ ಆಡೋದು ಬರೀ ವಾರಾಂತ್ಯದಲ್ಲಿ ಮಾತ್ರ ಮಾಡೋದು. ಸೊ ವರ್ಷಕ್ಕೆ 1 ನಾಟಕ 2 ನಾಟಕ ವಾರಕ್ಕೊಮ್ಮೆ ಮಾತ್ರ ಅಂತ ಅದರಲ್ಲ. ಸೊ ಇನ್ನೊಂದು ಚಾಲೆಂಜ್ ಏನಂತಂದರೆ, ಇದು ನಮಗೆ ಈ ಕ್ಯಾಲಿಫೋರ್ನಿಯಾ ಅನ್ನೋ ಸ್ಥಳಗಳಲ್ಲಿ ಆದರೆ ವಾರಾಂತ್ಯ ಬಂದುಬಿಟ್ರೆ ತುಂಬ ಕಾರ್ಯಕ್ರಮಗಳು ನಮಗೆ. ಅದ್ರ ಮಧ್ಯದಲ್ಲೂ ಸಹ ನಾವು ನಾಟಕಗಳನ್ನ ಪ್ರಾಕ್ಟೀಸ್ ಮಾಡಬೇಕು, ಎಲ್ಲ ಮಾಡಬೇಕು. ಯಾಕೆಂದರೆ ನಮಗೆ ಯಾವುದೇ ಕಾರ್ಯಕ್ರಮ ನಡೀಬೇಕಾದ್ರೂ ವಾರಾಂತ್ಯದಲ್ಲೇ ನಡೆಯೋದು. ಯಾವುದೇ ಬರ್ಡೇ ಆಗಬೇಕಾಗಲಿ, ಡ್ಯಾನ್ಸ್ ಪ್ರೋಗ್ರಾಮ್ ಆಗಲಿ, ಅಥವಾ ಆ್ಯನಿವರ್ಸರಿ ಆಗಲಿ, ಅಥವಾ ನಮ್ಮದು ಇನ್ಯಾವುದಾದ್ರು ಕನ್ನಡ ಕಲಿ ಪ್ರೋಗ್ರಾಮ್ ಆಗಲಿ, ಎಲ್ಲದೂ ವಾರಾಂತ್ಯನೇ ನಡೆಯೋದು. ಇದ್ರ ಮಧ್ಯದಲ್ಲೇ ಹುಡುಕೋಬೇಕು. ಅದು ಅಲ್ಲದೆ ಡ್ರೈವಿಂಗು ಹೇಳಿದ್ನಲ್ಲ, 1 hour ಡ್ರೈವಿಂಗ್, ಅರ್ಧ ಗಂಟೆ ಡ್ರೈವಿಂಗು, ಈ ಥರ ಇದ್ದೇ ಇರುತ್ತೆ. ಅಷ್ಟು ಮಾಡಿಕೊಂಡು ರಾತ್ರಿ ಎಷ್ಟೊತ್ತಾದರೂ ಆಗಲಿ ಬರ್ತಾರೆ, 10 ಗಂಟೆ ಆಗಲೋ ಅಲ್ಲಿ 12 ಗಂಟೆ ತನಕ ಮಾಡಿಕೊಂಡು ಅಕಸ್ಮಾತ್ ಅವ್ರ ಮನೇಲೇ ಇದ್ದು, ಯಾರ ಮನೇಲಿ ಪ್ರಾಕ್ಟೀಸ್ ಮಾಡ್ತೀವಿ ಅವ್ರ ಮನೇಲೇ ಇದ್ದು ಮಾಡ್ಕೊಂಡು ಹೋಗ್ತೀವಿ. ವೀಕ್ಷಕರೇ, ರಂಗಧ್ವನಿ ಈ ತಂಡ ಬರೀ ಕ್ಯಾಲಿಫೋರ್ನಿಯಾ, ಲಾಸ್ ಏಂಜಲೀಸ್ ಮಾತ್ರ ಅಲ್ಲ, ಸಾಕಷ್ಟು ಕಡೆ ಪ್ರದರ್ಶನಗಳನ್ನು ಕೊಟ್ಟಿದೆ. ಎಲ್ಲೆಲ್ಲಿ ಪ್ರದರ್ಶನ ಕೊಟ್ಟಿದೆ, ಯಾವೆಲ್ಲ ರೀತಿಯ ನಾಟಕಗಳನ್ನು ಮಾಡಿದ್ದಾರೆ. ಈಗ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ, ಅದು ನಮ್ಮ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಬಗ್ಗೆ ಮಾತಾಡೋಣ ಒಂದು ಪುಟ್ಟ ಬ್ರೇಕ್ ನಂತರ.